ದರ್ಶನ್ ಗ್ಯಾಂಗ್ನ ಈ ಕೃತ್ಯಕ್ಕೆ ವಿಪಕ್ಷ ಬಿಜೆಪಿ ಆಕ್ರೋಶವನ್ನು ಹೊರಹಾಕಿದೆ. ಕೈಪರ ಪ್ರಚಾರ ಮಾಡಿದ್ದಕ್ಕೆ ರಕ್ಷಣೆ ಮಾಡ್ತಾ ಇದ್ದಾರಾ? ಈ ಸರ್ಕಾರ ರೌಡಿಗಳಿಗೆ ರಕ್ಷಣೆ ಕೊಡ್ತಾ ಇದೆ ಅಂತ ಬಿಜೆಪಿ ನಾಯಕರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ದರ್ಶನ ಪ್ರಕರಣ ಯಾಕೆ ದರ್ಶನ್ ಇವತ್ತು ಕಾಂಗ್ರೆಸ್ಸಿನ ಸರ್ಕಾರದ ಕೆಲಸ ಮಾಡಿದ್ರು, ಚುನಾವಣೆಯಲ್ಲಿ ಕೆಲಸ ಮಾಡಿದ್ರು ಅನ್ನುವ ಕಾರಣಕ್ಕಾಗಿ ರಕ್ಷಣೆ ಮಾಡ್ತಿದ್ದಾರೋ, ಅವರಿರುವಂತ ಪೊಲೀಸ್ ಸ್ಟೇಷನ್ ಅವರಿರುವಂತ ಜಾಗಕ್ಕೆ ಈ ರೀತಿಯ ಒಂದು ರಕ್ಷಣೆಯನ್ನು ಒದಗಿಸಿರುವಂತದ್ದು ಜನಸಾಮಾನ್ಯರಿಗೆ ಒಂದು ಕಾನೂನು, ದೊಡ್ಡವರಿಗೆ ಒಂದು ಕಾನೂನು, ಕಾಂಗ್ರೆಸ್ ಕಾರ್ಯಕರ್ತರಿಗೆ ಬೆಂಬಲಿಗರಿಗೆ ಒಂದು ಕಾನೂನು ಅನ್ನುವಂತ ಸಂದೇಶವನ್ನ ರಾಜ್ಯದಲ್ಲಿ ಕಳಿಸ್ತಾ ಇದೆ. ಅದಕ್ಕಾಗಿ ಕಾನೂನು ರೀತಿಯಲ್ಲಿ ಕ್ರಮವನ್ನ ಕೈಗೊಳ್ಳುವಂತದ್ದು ಆಗ್ಬೇಕು. ಕಾನೂನಿನ ಮುಂದೆ ಯಾರು ದೊಡ್ಡವರಿಲ್ಲ, ಯಾರು ಚಿಕ್ಕವರಿಲ್ಲ. ಕಾನೂನಿನಂತೆ ಶಿಕ್ಷೆ ಆಗಬೇಕು, ಕಾನೂನಿನಂತೆ ತನಿಖೆ ಆಗಬೇಕು ಅನ್ನುವಂಥ ಆಗ್ರಹವನ್ನು ನಾನು ಮಾಡ್ತಾ ಇದ್ದೀನಿ. ಈ ರಣಕಸ್ವಾಮಿನ ಕರ್ಕೊಂಬಂದು ಹತ್ಯೆ ಮಾಡೋದಿದೆಯಲ್ಲ, ಅದು ಮನುಕುಲ ತಲೆ ತಗ್ಗಿಸುವಂಥದ್ದು, ನಾಗರಿಕ ಸಮಾಜ ಒಪ್ಕೊಳ್ಳುವಂಥ ಸಂಗತಿಯಲ್ಲ. ಈ ಒಂದು ಮನಸ್ಥಿತಿ ಒಂದು ಕೆಟ್ಟ ಸಂದೇಶ ಕೊಟ್ಟಿದೆ. ಪೊಲೀಸ್ ಇಲಾಖೆಯು ಕೂಡ ಇಂಥ ಸಂದರ್ಭಗಳಲ್ಲಿ ಸಾರ್ವಜನಿಕರ ವಿಶ್ವಾಸಾರ್ಹತೆಯನ್ನು ಹೆಚ್ಚಿಸೋದ್ರ ಕಡೆಗೆ ಮತ್ತು ವಿಶ್ವಾಸಾರ್ಹತೆಯನ್ನು ಉಳಿಸ್ಕೊಳ್ಳೋದ್ರ ಕಡೆಗೆ ಅವ್ರ ಕ್ರಮ ಇರಬೇಕು. ಅದು ಬಿಟ್ಟು ಅವರು ಅನುಮಾನಾಸ್ಪದವಾಗಿ ವರ್ತನೆ ಮಾಡಿದ್ರೆ ಅದರಿಂದಾಗಿ ನಂಬಿಕೆ ಹೊರಟೋಗುತ್ತೆ ಮತ್ತು ಸರ್ಕಾರದ ಮೇಲಿನ ವಿಶ್ವಾಸವೂ ಕೂಡ ಇಂಥ ಘಟನೆಗಳಿಂದ ಮಾಧ್ಯಮವನ್ನೇ ಬೆದರಿಸೋದು, ಸಾಮಿಯನ್ನು ಹಾಕಿ ಪೊಲೀಸ್ ಸ್ಟೇಷನ್ನೇ ಕವರ್ ಮಾಡೋದು, ಒಳಗೆ ಬೇರೆ ಏನೋ ನಡೀತಾ ಇದೆಯೇನೋ ಅನ್ನುವಂಥ ಒಂದು ಸಂಶಯ ಬರುತ್ತೆ. ಏಕೆಂದರೆ ಅವರಿಗೆ ಪಾರದರ್ಶಕವಾಗಿದ್ದರೆ ಅವೆಲ್ಲ ಅವಶ್ಯಕತೆ ಇಲ್ಲ. 15 ಗಾಯಗಳಾಗಿದೆ ಅವನಿಗೆ ಹೊಡೆದಿರೋದ್ರಲ್ಲಿ. ಏನು ಶನಿವಾರ 8ನೇ ತಾರೀಕು ಅವನಿಗೆ ಕಿಡ್ನಾಪ್ ಮಾಡಿಕೊಂಡು ತೆಗೆದುಕೊಂಡು ಬಂದು ಶೆಡ್ಗೆ ಹಾಕಿ ಹೊಡೆದು ಅಂತ ಹೇಳಿದ್ರೆ ಸಾಯುವವರೆಗೆ ಹೊಡೆದಿದ್ದಾರೆ. ಮರ್ಮಾಂಗಕ್ಕೆ ಹೊಡೆದಿದ್ದಾರೆ. ಮರ್ಮಾಂಗದಲ್ಲಿ ರಕ್ತ ಬಂದಿದೆ. ಇದೊಂದು ಭೀಕರವಾಗಿರ್ತಕ್ಕಂಥ ಹಿಂಸೆಯನ್ನ ನೀಡಿ ಕೊಂದಿದ್ದಾರೆ. ವೃತ್ತಿಪರ ರೌಡಿಗಳು ಕೂಡ ಈ ತರದ ಹತ್ಯೆಯನ್ನ ಮಾಡಿರೋದಿಲ್ಲ. ಹಾಗಾಗಿ ಇದರೊಳಗಡೆ ಯಾರು ಇನ್ವಾಲ್ವ್ ಇದ್ದಾರೆ ಅವ್ರನ್ನ ಜನ್ಮ ಜಾಲಾಡಬೇಕು.